ಬಾಣಂತಿಯರಿಗೆ ವಿಶೇಷವಾದ ಸಾರು ಅಂದರೆ ಬಾಣಂತಿಯರಿಗೆ ಯಾವ ಮೀನಿನ ಸಾರನ್ನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಸಾಮಾನ್ಯ ಜನರಿಗೆ ಇದ್ದೇ ಇರುತ್ತೆ. ಹಾಗಾಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮೀನನ್ನು ಬಳಸಿ ಸಾರು ಮಾಡಬಹುದು ಬಾಣಂತಿಯರಿಗೆ, ಕಾಳು ಮೆಣಸು ಸಾರು ಆದ ನಂತರ ಯಾವ ಮೀನನ್ನು ಬಳಸಿ ಸಾರನ್ನು ಅಂದರೆ ಮೀನಿನ ಸಾರನ್ನು ಮಾಡ್ಬೋದು ಅಂಥೇಳಿ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಮೊದಲಿಗೆ ಸಿಲ್ವರ್ ಫಿಶ್, ಇದನ್ನು ಕೆಲವರು ಕೊಳಂಜರಿ ಮೀನು ಅಂತಲೂ ಕರೀತಾರೆ, ಸಿಲ್ವರ್ ಫಿಶ್ ಅಂತ ಹೇಳ್ತಾರೆ. ಕೆಲವರು ಬಿಳಿ ಮೀನು ಅಂತಲೂ ಕರೀತಾರೆ. ಈ ಮೀನು ಕೂಡ ತುಂಬ ರುಚಿಯಾಗಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಅಡಮೀನು, ಇದು ಕೂಡ ಅಡಮೀನು ಕೂಡ ತುಂಬ ರುಚಿಯಾಗಿರೋದು. ನೆಕ್ಸ್ಟು ಹೊಳೆಬೈಗೆ ಈ ಥರದಲ್ಲಿರುತ್ತೆ. ಇದು ತುಂಬ ಸಾಫ್ಟು ಮತ್ತು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬಾಣಂತಿಯರಿಗೆ ಈ ಮೀನನ್ನು ಕೊಡುವಂಥದ್ದು ವಿಶೇಷವಾಗಿ ನಮ್ಮ ಸೌತ್ ಕೇಂದ್ರ ಅಥವಾ ಮೀನನ್ನು ಯಾರು ತಿಂತಾರೋ ಅವ್ರಿಗೆಲ್ಲ ಈ ಮೀನುಗಳ ಬಗ್ಗೆ ಗೊತ್ತೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ ಮೀನು. ಮೊದಲಿಗೆ ಬಾಣಂತಿ ಸಾರಿಗೆ ಯಾವ ಥರದ ಪದಾರ್ಥಗಳನ್ನು ನಾವು ಯೂಸ್ ಮಾಡಿದ್ದೀವಿ ಅಂತ ತೋರಿಸ್ಕೊಂಬರ್ತೀವಿ. ಕಾಳುಮೆಣಸು, ಅರಿಶಿಣ, ಮೆಂತೆ, ಓಮದ ಕಾಳು, ಆಮೇಲೆ ಜೀರಿಗೆ, ಮೆಣಸಿನಕಾಯಿ ಅಂದರೆ ಒಣಮೆಣಸು, ಕೊತ್ತಂಬರಿ, ಮತ್ತು ಬೆಳ್ಳುಳ್ಳಿ, ಆಮೇಲೆ ಒಣ ಕೊಬ್ಬರಿಯನ್ನು ಸಾಮಾನ್ಯವಾಗಿ ಬಾಣಂತಿಯರ ಸಾರಿಗೆ ಯೂಸ್ ಮಾಡ್ತಾರೆ. ಕಾಯಿ ನಂಜು ಅಂತ ಕರೀತಾರೆ. ಸೊ ಅದಕ್ಕಾಗಿ ಒಣ ಕೊಬ್ಬರಿ, ನೀರಿಲ್ಲದ ಕಾಯಿ ಅಥವಾ ಒಣ ಕೊಬ್ಬರಿಯನ್ನು ಈ ಥರದ ಬಾಣಂತಿಯ ಸಾರಿಗೆ ಯೂಸ್ ಮಾಡುವಂಥದ್ದು ಸಾಮಾನ್ಯವಾಗಿ ಗೊತ್ತಿರುತ್ತೆ. ಅದಾದ ಮೇಲೆ ಇದು ವಾಟೆ ಹುಳಿ, ವಿಶೇಷವಾಗಿ ನಾರ್ಮಲ್ ಹುಳಿ ಅಥವಾ ಹುಣಸೆ ಹುಳಿಯನ್ನು ಬಳಸೋದಿಲ್ಲ. ವಾಟೆ ಹುಳಿಯನ್ನು ಬಾಣಂತಿಯರ ಸಾರಿಗೆ ಉಪಯೋಗ ಮಾಡುವಂಥದ್ದು ವಿಶೇಷವಾಗಿ. ಯಾಕಂದರೆ ಇದರಲ್ಲಿ ಯಾವುದೇ ಥರದ ನಂಜಿನಾಂಶ ಇರೋದಿಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ಒಣ ಕೊಬ್ಬರಿಯನ್ನು ಫಸ್ಟು ಈ ಥರ ರುಬ್ಕೋಬೇಕು. ಆಮೇಲೆ ನೆಕ್ಸ್ಟು ಅದು ಏನು ಪದಾರ್ಥಗಳನ್ನು ತೋರಿಸ್ತೀವಿ ಅದೆಲ್ಲ ಹಾಕಿ ಮಿಕ್ಸಿಲಿ ರುಬ್ಬಿ ಈ ಥರ ಗಟ್ಟಿ ಪ್ರಮಾಣದಲ್ಲಿ ಕಡ್ಕೋಬೇಕಾಗುತ್ತೆ. ಮಿಕ್ಸಿಯಲ್ಲೂ ರುಬ್ಬೋದು ಅಥವಾ ಕೆಲವರು ಏನಂತ ಹೇಳ್ತೀವಿ ಕಡೆ ಕಲ್ಲಿನಲ್ಲಿ ಕೂಡ ರುಬ್ಕೋತಾರೆ. ಅದಾದಮೇಲೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಗೂ ನೆಕ್ಸ್ಟು ರುಬ್ಬಿರುವಂಥ ಮಸಾಲೆಗೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು, ರುಚಿಗೆ ತಕ್ಕಷ್ಟು ಏನಂತ ಕರಿತೀವಿ ಉಪ್ಪು ಹಾಕಿ, ಅದಾದಮೇಲೆ ಕೊಚ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಬಳಸ್ಕೋಬೋದು. ಇದಕ್ಕೆ ಡೈರೆಕ್ಟು ಮಸಾಲೆ ಏನಿರುತ್ತೆ ಅದಕ್ಕೆ ನೀವು ಡೈರೆಕ್ಟಾಗಿ ಹಾಕುವಂಥದ್ದು, ಯಾವುದೇ ಬೇಯಿಸ್ಕೊಳ್ಳೋದು ಆ ಥರ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಮಸಾಲೆಗೆ ನೀವು ಕೊಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಅದಾದ ಮೇಲೆ ನೀರು ಹಾಕಿ ಕೈ ಹಾಕಿ ಈ ಥರ ಚೆನ್ನಾಗಿ ಕರಡ್ಕೋಬೇಕಾಗತ್ತೆ. ಹದವನ್ನು ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕರಡ್ಕೋಬೇಕು. ಜಾಸ್ತಿ ದಪ್ಪನೂ ಇಡಬಾರ್ದು, ತೀರಾ ತೆಳ್ಳಗೂ ಇರಬಾರ್ದು. ತೆಳ್ಳಗಿದ್ರೆ ಏನಾಗುತ್ತೆ, ಮೀನಿನಲ್ಲಿ ಯಾವುದೇ ರೀತಿ ಖಾರದಂಶ ಸೇರ್ಕೊಳ್ಳೋದಿಲ್ಲ. ಹಾಗಾಗಿ ಈ ಥರ ಹದದಲ್ಲಿಟ್ಟು ನೆಕ್ಸ್ಟು ಒಲೆನ ಹಚ್ಕೊಂಡ್ಬಿಟ್ಟು ಮಣ್ಣಿನ ಮಡಕೆಯಲ್ಲಿ ಸಾಮಾನ್ಯವಾಗಿ ಮೀನು ಸಾರನ್ನು ಮಾಡಿದ್ರೆ ತುಂಬ ಟೇಸ್ಟ್ ಅಥವಾ ರುಚಿ ಕೊಡುತ್ತೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಹಾಗಾಗಿ ಮಣ್ಣಿನ ಪಾತ್ರೆಯಲ್ಲೇ ನಾವು ಈ ತರಹ ಮೀನಿನ ಸಾರನ್ನು ಮಾಡ್ತಾಯಿದ್ದೀವಿ. ಇದು ಈಗ ಮೊದಲಿಗೆ ಹೊಳೆಬೈಗೆ ಸಾರು ಮಾಡ್ತಾಯಿದ್ದೀವಿ. ಹೀಗೆ ಕೊಚ್ಕೊಂಡು ಉಪ್ಪು ಹಾಕಿ ನೆನೆಸಿಟ್ಟುಕೊಂಡಿರುವಂಥ ಮೀನನ್ನು ಕುದೀತಾ ಇರುವಂಥ ಪದಾರ್ಥ ಅಥವಾ ಸಾರು ಏನಂತ ಕರಿತೀವಿ ಅದಕ್ಕೆ ನಾವು ನಿಧಾನವಾಗಿ ಮೀನನ್ನು ಹಾಕ್ಕೋಬೇಕಾಗುತ್ತೆ. ಒಂದೊಂದೇ ಮೀನನ್ನು ಹಾಕ್ಕೋಬೇಕು. ಈ ಮೀನೆಲ್ಲ ಮೆತ್ತಗಿರೋದ್ರಿಂದ ಯಾವುದೇ ಸೌಟ್ ಅಥವಾ ಹಾಕಬಾರ್ದು. ಯಾಕಂದರೆ ಹಾಕಿದ ತಕ್ಷಣ ಪುಡಿ ಆಗುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಚೆನ್ನಾಗಿ ಕುದಿ ಬಂದ ಮೇಲೆ ಅಂದರೆ ಚೆನ್ನಾಗಿ ಗುಳ್ಳೆಗಳು ಮೇಲೆ ಬಂದ ಮೇಲೇ ಮೀನನ್ನು ನೀವು ಹಾಕಬೇಕಾಗತ್ತೆ. ಹೀಗೆ ಹಾಕಿ ರೆಡಿ ಮಾಡ್ಕೊಂಡ್ಮೇಲೆ ಸಾರು ಈ ಥರ ಕುದ್ದ ಮೇಲೆ ಈ ಥರ ರೆಡಿ ಆಗುತ್ತೆ. ಇದು ಬಾಣಂತಿಯರಿಗೆ ವಿಶೇಷವಾಗಿ ಯಾರು ಮಗುವನ್ನು ಹೆತ್ತು 1 ವೀಕ್ ಆಗಿರುತ್ತೋ ಅಥವಾ 1 ತಿಂಗಳಾಗಿರುತ್ತೋ ಅವರಿಗೆ ವಿಶೇಷವಾಗಿ ಈ ಥರದ ಮೀನನ್ನು ಕೊಡ್ತಾರೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.